ನಮಸ್ಕಾರ. ಜಗತ್ತಿನಲ್ಲಿ ಕೇವಲ ಪ್ರಾಮಾಣಿಕತೆಯಿಂದಲೇ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜೇನುತುಪ್ಪದಂತಹ ಮಾತು ಬೇಕಾಗುತ್ತದೆ, ಇನ್ನು ಕೆಲವೊಮ್ಮೆ ಸಿಡಿಲಿನಂತಹ ಏಟು ಬೇಕಾಗುತ್ತದೆ. ಅಖಂಡ ಭಾರತವನ್ನು ಕಟ್ಟಿದ ಚಾಣಕ್ಯರು ಶತ್ರುವನ್ನು ನಾಶ ಮಾಡಲು ಮತ್ತು ಜನರನ್ನು ತಮ್ಮ ದಾರಿಗೆ ತರಲು 4 ಶಕ್ತಿಶಾಲಿ ಅಸ್ತ್ರಗಳನ್ನು ಬಳಸುತ್ತಿದ್ದರು. ಅವೇ ಸಾಮ, ದಾನ, ಭೇದ ಮತ್ತು ದಂಡ. ಈ ತಂತ್ರಗಳನ್ನು ಬಳಸುವ ಕಲೆ ನಿಮಗೆ ತಿಳಿದರೆ ಸೋಲು ಎಂಬುದು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಇಂದು ನಾವು ಚಾಣಕ್ಯರ ಆ ಅತೀಂದ್ರಿಯ ತಂತ್ರಗಳ ಅಸಲಿ ಅರ್ಥವನ್ನು ತಿಳಿಯೋಣ. 1. ಸಾಮ, ದ ಪವರ್ ಆಫ್ ಪರ್ಸುವೇಷನ್. ಸಾಮ ಎಂದರೆ ಸಂಧಾನ ಅಥವಾ ಪ್ರೀತಿಯಿಂದ ಮನವೊಲಿಸುವುದು. ಚಾಣಕ್ಯರು ಹೇಳುತ್ತಾರೆ, ಯಾವುದೇ ವಿವಾದವನ್ನು ಮೊದಲು ಮಾತುಕತೆಯಿಂದಲೇ ಮುಗಿಸಲು ಪ್ರಯತ್ನಿಸಿ. ನಿಮ್ಮ ಶತ್ರು ಅಥವಾ ವಿರೋಧಿಯನ್ನು ಹೊಗಳುವ ಮೂಲಕ, ಪ್ರೀತಿಯಿಂದ ಮಾತನಾಡುವ ಮೂಲಕ ನಿಮ್ಮ ಕಡೆಗೆ ಸೆಳೆದುಕೊಳ್ಳುವುದು ಮೊದಲ ತಂತ್ರ. ಶತ್ರುವನ್ನು ಗೆಲ್ಲಲು ರಕ್ತ ಹರಿಸುವ ಅಗತ್ಯವಿಲ್ಲ. ನಿಮ್ಮ ಮಾತುಗಳೇ ಅವನನ್ನು ಶರಣಾಗುವಂತೆ ಮಾಡಬಲ್ಲವು. ಇದು ಜ್ಞಾನಿಗಳ ಲಕ್ಷಣ. 2. ದಾನ, ದ ಸ್ಟ್ರಾಟಜಿ ಆಫ್ ರಿವಾರ್ಡ್. ಕೆಲವೊಮ್ಮೆ ಮಾತುಗಳು ಕೆಲಸ ಮಾಡದಿದ್ದಾಗ ದಾನ ಕೆಲಸ ಮಾಡುತ್ತದೆ. ಇಲ್ಲಿ ದಾನ ಎಂದರೆ ಕೇವಲ ಹಣವಲ್ಲ, ಅದು ಆಮಿಷ ಅಥವಾ ಬಹುಮಾನ. ಶತ್ರುವಿನ ಅಥವಾ ವಿರೋಧಿಯ ದುರಾಸೆಯನ್ನು ಅರಿತುಕೊಳ್ಳಿ. ಅವನಿಗೆ ಏನು ಬೇಕೋ ಅದನ್ನು ಆಸೆಯಾಗಿ ತೋರಿಸಿ ಅವನನ್ನು ನಿಮ್ಮ ದಾರಿಗೆ ತನ್ನಿ. ಜನರು ಲಾಭಕ್ಕಾಗಿ ಯಾವುದನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ. ಅವರ ದೌರ್ಬಲ್ಯವನ್ನು ಅವರಿಗೆ ಬೇಕಾದುದನ್ನು ನೀಡುವ ಮೂಲಕ ಬಳಸಿಕೊಳ್ಳುವುದೇ ಈ ತಂತ್ರದ ವಿಶೇಷತೆ. 3. ಭೇದ, ಡಿವೈಡ್ ಆ್ಯಂಡ್ ರೂಲ್. ಇದು ಅತ್ಯಂತ ಅಪಾಯಕಾರಿ ತಂತ್ರ. ಶತ್ರುವು ನಿಮಗಿಂತ ಹೆಚ್ಚು ಬಲಶಾಲಿಯಾಗಿದ್ದಾಗ ಅವನನ್ನು ಎದುರಿಸಲು ಹೋದರೆ ನೀವು ಸೋಲುತ್ತೀರಿ. ಅಂತಹ ಸಮಯದಲ್ಲಿ ಚಾಣಕ್ಯರು ಭೇದ ತಂತ್ರ ಬಳಸುತ್ತಿದ್ದರು. ಅಂದರೆ ಶತ್ರುವಿನ ಟೀಮ್ನಲ್ಲಿ ಬಿರುಕು ಮೂಡಿಸುವುದು. ಅವರ ನಡುವೆ ಅನುಮಾನದ ಬೀಜ ಬಿತ್ತಿ ಅವರನ್ನು ಪರಸ್ಪರ ಜಗಳವಾಡುವಂತೆ ಮಾಡುವುದು. ಶತ್ರುಗಳು ತಮ್ಮೊಳಗೆ ಹೋರಾಡಿ ದುರ್ಬಲರಾದಾಗ ನೀವು ವಿಜಯಶಾಲಿಯಾಗುತ್ತೀರಿ. ಒಗ್ಗಟ್ಟನ್ನು ಮುರಿಯುವುದೇ ಭೇದ ತಂತ್ರ. 4. ದಂಡ, ದ ಫೈನಲ್ ಸ್ಟ್ರೈಕ್. ಯಾವಾಗ ಮೇಲಿನ 3 ತಂತ್ರಗಳು ವಿಫಲವಾಗುತ್ತವೋ ಆಗ ಕೊನೆಯ ಅಸ್ತ್ರವೇ ದಂಡ. ದಂಡ ಎಂದರೆ ಶಿಕ್ಷೆ ಅಥವಾ ನೇರ ದಾಳಿ. ಚಾಣಕ್ಯರು ಹೇಳುತ್ತಾರೆ, ದುಷ್ಟರಿಗೆ ದಂಡನೆಯೇ ಸರಿಯಾದ ಭಾಷೆ. ಸಮಾಜದ ಶಾಂತಿಗಾಗಿ ಶತ್ರುವನ್ನು ಹತ್ತಿಕ್ಕುವುದು ಅನಿವಾರ್ಯವಾದಾಗ ಪೂರ್ಣ ಶಕ್ತಿಯಿಂದ ಅವನನ್ನು ಸೋಲಿಸಿ. ಯಾವುದೇ ದಯೆ ಅಥವಾ ದೌರ್ಬಲ್ಯವನ್ನು ತೋರಿಸದೆ ಅಧರ್ಮವನ್ನು ಮಟ್ಟಹಾಕುವುದೇ ಈ ದಂಡನೀತಿ. ಇದು ಅಂತಿಮ ಮತ್ತು ಅತ್ಯಂತ ಕಠಿಣ ತಂತ್ರ. ನೆನಪಿಡಿ, ಈ ತಂತ್ರಗಳು ಕೇವಲ ಸ್ವಾರ್ಥಕ್ಕಾಗಿ ಬಳಸಬಾರದು, ಸತ್ಯ ಮತ್ತು ಧರ್ಮದ ರಕ್ಷಣೆಗಾಗಿ ಬಳಸಬೇಕು. ಚಾಣಕ್ಯನ ಈ ರಾಜತಂತ್ರ ನಿಮ್ಮ ಜೀವನದ ಸಂಕಷ್ಟಗಳನ್ನು ಪರಿಹರಿಸಲಿ. ನೀವು ಇಂದಿನ ಜೀವನದಲ್ಲಿ ಈ 4 ತಂತ್ರಗಳಲ್ಲಿ ಯಾವುದನ್ನು ಅತಿ ಹೆಚ್ಚು ಬಳಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಪದೇ ಪದೇ ಸೋಲುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಹೊಸ ದಾರಿ ತೋರಿಸಿ. ನಾಳಿನ ಸಂಚಿಕೆಯಲ್ಲಿ ನಾವು ಅಪಮಾನಕ್ಕೆ ಉತ್ತರ ನೀಡುವ ಚಾಣಕ್ಯರ ಖಡಕ್ ಸ್ಟೈಲ್ ಬಗ್ಗೆ ತಿಳಿಯೋಣ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬುದ್ಧಿವಂತಿಕೆಯೇ ಅತಿದೊಡ್ಡ ಶಕ್ತಿ.